ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿ, ಬಂಡವಾಳ ಹೂಡಿಕೆ ವೃದ್ಧಿಸುವ ಗುರಿಯೊಂದಿಗೆ ಕೈಗೊಂಡಿರುವ ದಾವೋಸ್ ಪ್ರವಾಸವು ಯಶಸ್ವಿಯಾಗಿ ಸಾಗಿದೆ. ವಿವಿಧ ಪ್ರತಿಷ್ಠಿತ ಕಂಪನಿಗಳೊಂದಿಗೆ ಈ ಕುರಿತು ಮಾತುಕತೆ ನಡೆಸಲಾಗಿದೆ ಎಂದು ಬೃಹತ್ ಮತ್ತು ಸಣ್ಣ ಕೈಗಾರಿಕಾ ಇಲಾಖೆ ಸಚಿವರಾದ ಎಂಬಿ ಪಾಟೀಲ್ ಅವರು ತಿಳಿಸಿದ್ದಾರೆ. The affluents which go to other areas in Raichur, the pharma, this one, the affluents which go to the river. ಕರ್ನಾಟಕದ ತಂಡ ಇವತ್ತು ನಾವು ದಾವೋಸ್ ನಲ್ಲಿ ಇದ್ದೀವಿ, ಸ್ವಿಟ್ಜರ್ಲ್ಯಾಂಡ್ ನಲ್ಲಿ. ವರ್ಲ್ಡ್ ಎಕನಾಮಿಕ್ ಫೋರಂ, ವಿಶ್ವ ಆರ್ಥಿಕತೆ ಸಂಸ್ಥೆ ಇದೆ. ಇಲ್ಲಿ ಜಾಗತಿಕ ಎಲ್ಲ ನಾಯಕರು, ಜಾಗತಿಕ ಎಲ್ಲ ಕಂಪನಿಗಳ ಮುಖ್ಯಸ್ಥರು ಹಾಗೂ ಸಂಸ್ಥೆಗಳು ಎಲ್ಲರೂ ಕೂಡ ಈಗ ಇಲ್ಲಿ 5 ದಿನಗಳ ಕಾಲ ಪ್ರತಿ ವರ್ಷ ಕೂಡ್ತಾರೆ. ಇಲ್ಲಿ ವಿಶೇಷವಾಗಿ ವಿಜಯಪುರ ಜಿಲ್ಲೆ ಬಗ್ಗೆ ಮಾತನಾಡುವಾಗ ನಿನ್ನೆ ನಾವು ಏನು ವಿಜಯಪುರ ಜಿಲ್ಲೆಯಲ್ಲಿ ಜನರ ಒಂದು ಅಭಿಲಾಷೆ ಇದೆ, ಅಪೇಕ್ಷೆ ಇದೆ ನಮ್ಮ ಮೇಲೆ. ಇಲ್ಲಿ ವಿಜಯಪುರದಲ್ಲಿ ಈಗ ನೀರಾವರಿಗೆ ಒಂದು ಹಂತಕ್ಕೆ ಬಂದಿದೆ. ಈಗ ಇಲ್ಲಿ ಇಂಡಸ್ಟ್ರೀಸ್ ಕೂಡ ಆಗಬೇಕು, ಜನರಿಗೆ ಉದ್ಯೋಗ ಸಿಗಬೇಕು ಅಂತ ಹೇಳಿದ್ದಾರೆ. ನಿನ್ನೆ ಲುಲುಗುಪ್ನ ಯೂಸುಫ್ ಅಲಿ ಅವರು ಭೇಟಿಯಾಗಿದ್ರು. ಅವರಿಗೆ ನಾವೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಾಗ ಅವರು ಇಲ್ಲಿ ವಿಜಯಪುರದಲ್ಲಿ ಒಂದು ಆಹಾರ ಸಂಸ್ಕರಣೆ ಘಟಕಗಳನ್ನ, ಇವತ್ತು ಫುಡ್ ಪ್ರೊಸೆಸಿಂಗ್ ಫೆಸಿಲಿಟಿಯನ್ನ ಇವತ್ತು ಅವರು ಒಂದು ಉನ್ನತ ದರ್ಜೆಯ ಒಂದು ಫುಡ್ ಪ್ರೊಸೆಸಿಂಗ್ ಫೆಸಿಲಿಟಿಯನ್ನ ಮಾಡಲಿಕ್ಕೆ ಉದ್ದೇಶಿಸಿದ್ದಾರೆ. ಅದು ವಿಜಯಪುರದಲ್ಲಿ. ಎರಡನೇದಾಗಿ BL Agro ಅಂತ ಹೇಳಿ ಇನ್ನೊಂದು ಕಂಪನಿ, ಅವರು ಕೂಡ ಫುಡ್ ಪ್ರೊಸೆಸಿಂಗ್ ನಲ್ಲಿ ಇವತ್ತು ಉತ್ತರ ಭಾರತದಲ್ಲಿ, ನಾರ್ತ್ ಇಂಡಿಯಾದಲ್ಲಿ ಅವರು ಬಹಳ ಪ್ರಬಲವಾದಂತಹ ಒಂದು ಅವರ ಒಂದು ಪ್ರೆಸೆನ್ಸ್ ಇದೆ. ಇವತ್ತು ದಕ್ಷಿಣ ಭಾರತದಲ್ಲಿ ಪ್ರೆಸೆನ್ಸ್ ಇರಬೇಕು. ದಕ್ಷಿಣ ಭಾರತದಲ್ಲಿ ನಾವು ವಿಜಯಪುರದಲ್ಲೇ ಮಾಡ್ತೀವಿ ಅನ್ನೋದು ಕೂಡ ಅವರು ಕೂಡ BL Agro ಅವರು ಕೂಡ ಇವತ್ತು ಸಹ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದು ಬಹಳ ಒಂದು ಸಕಾರಾತ್ಮಕ ಬೆಳವಣಿಗೆ ಆಗಿರುವಂತಹದ್ದು. ಇನ್ನೂ ಹೆಚ್ಚಿನ ಇವತ್ತು 3ನೇ ದಿವಸ ಈಗ ಆಗಿರುವಂತದ್ದು 2 ದಿನಗಳ ಮಾಹಿತಿಯನ್ನು ತಂದುಕೊಂಡಿದ್ದೀನಿ. ಇನ್ನೂ 3 ದಿನಗಳ ಕಾಲ ನಾವು ಇಲ್ಲಿದ್ದೀವಿ. ಬಹುಶಃ ಕರ್ನಾಟಕ ರಾಜ್ಯಕ್ಕೆ ಮತ್ತು ವಿಜಯಪುರ ಜಿಲ್ಲೆಗೆ ಎಲ್ಲೂ ಕಡೆ ಇವತ್ತು ದಿವಸ ಸುಮಾರು ಕರ್ನಾಟಕ ರಾಜ್ಯಕ್ಕೆ ಈಗಾಗಲೇ ಸುಮಾರು 22,000 ಕೋಟಿ ರೂಪಾಯಿ ಅಷ್ಟು MOUs ಅನ್ನು ಸೈನ್ ಮಾಡಿದ್ದೀವಿ. ಬರುವಂತಹ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ನಾವು ಇಲ್ಲಿ ಬಂಡವಾಳ ಹೂಡಿಕೆ ಆಗ್ತದೆ. ಅದರಂತೆ ವಿಜಯಪುರದಲ್ಲಿ ಕೂಡ ಇನ್ನೂ ಕೆಲವೊಂದು ನಿರೀಕ್ಷೆಗಳನ್ನು ಮಾಡಿದ್ದೀವಿ. ಅದನ್ನು ಕೂಡ ಆಗ್ತದೆ ಅಂತ ಹೇಳಿ ಮಾಹಿತಿಯನ್ನ ನಾನು ದಾವೋಸ್ನಿಂದ ನಿಮಗೆ ಒದಗಿಸ್ತಾ ಇದ್ದೇನೆ. ಧನ್ಯವಾದಗಳು.